ಯೋ ಗಾಯ್ಸ್, ಲೈಫಲ್ಲಿ ಅಡ್ವೆಂಚರ್ಸ್ ಮಾಡಿದ್ದೀರಾ? ಅಂದರೆ ಬೆಟ್ಟ ಹತ್ತೋದು, ಕಾಡು ಒಳಗಡೆ ಒಬ್ಬರೇ ಸ್ಟೇ ಆಗೋದು, ಊರು ಬಿಟ್ಟು ಊರು ನಡ್ಕೊಂಡೇ ಹೋಗೋದು, ಗೊತ್ತಿರೋ ಮುಖಗಳನ್ನು ಬಿಟ್ಟು ಹೊಸ ಜನರ ಜೊತೆ ಪರಿಚಯ ಮಾಡ್ಕೊಳ್ಳೋದು, ಭಾಷೆನೇ ಗೊತ್ತಿಲ್ಲದೆ ಇದ್ರೂ ಕೂಡ ಬೇರೆ ಸ್ಟೇಟ್ಗೆ ಇಲ್ಲ ಬೇರೆ ಕಂಟ್ರಿಗೂ ಹೋಗಿ ಸರ್ವೈವ್ ಮಾಡೋದು. ಹಾಗೂರು ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ನಾನು ಸರ್ವೈವ್ ಮಾಡೋದೇ ದೊಡ್ಡ ವಿಷಯ ಅಂತ ಮನ್ಸೊಳಗಡೆ ಕೌಂಟರ್ ಎಲ್ಲ ಕೊಟ್ಕೋಬೇಡಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ ಒಂದು ಟ್ರೂ ಸ್ಟೋರಿನ ಬೇಸ್ ಮಾಡಿ 2010ನಲ್ಲಿ 127 ಹಾರ್ಸ್ ಅಂತ ರಿಲೀಸ್ ಆಗಿದ್ದ ಸರ್ವೈವಲ್ ಡ್ರಾಮಾ ಅಡ್ವೆಂಚರ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಮತ್ತೆ ಈ ಮೂವಿಯಲ್ಲಿ ಏನ್ ಸ್ಪೆಷಲ್ ಅಂದ್ರೆ ನಮ್ಮ AR ರೆಹಮಾನ್ ಈ ಹಾಲಿವುಡ್ ಮೂವಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತೆ ಈ ಮೂವಿಯ ಡೈರೆಕ್ಟರ್ ಯಾರು ಗೊತ್ತಾ? ಸ್ಲಮ್ ಡಾಗ್ ಮಿಲಿಯನರ್ ಆ ಮೂವಿಯ ಡೈರೆಕ್ಟರ್. ಮತ್ತೆ ಲೈಫಲ್ಲಿ ತುಂಬಾ ಸೋಲುಗಳನ್ನ ನೋಡಿ ಬೇಜಾರಾಗಿದ್ದೀರಾ? ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀರಾ? ಅಷ್ಟೇ ನಮ್ಮ ಲೈಫ್, ನಾವು ಬದುಕೋಕೆ ಆಗಲ್ಲ, ನಾವು ಇರೋದೇ ವೇಸ್ಟ್ ಅಂತ ಅನ್ಕೋತೀರಾ? ನೋ ವೇ. ನೀವು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಿಮ್ಮ ಫ್ಯಾಮಿಲಿಗೆ? ನಿಮ್ಮ ಜೀವ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಸಿನಿಮಾ ನಿಮ್ಮ ಲೈಫ್ನ ಚೇಂಜ್ ಮಾಡಿದ್ರೂ ಚೇಂಜ್ ಮಾಡುತ್ತೆ. ಸೊ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಹಾಯ್ ಗಾಯ್ಸ್, ನನ್ನ ಹೆಸರು ಆರನ್ ರಲ್ಸ್ಟನ್. ನನಗೆ ಅಡ್ವೆಂಚರ್ಸ್ ಅಂದರೆ ತುಂಬ ಇಷ್ಟ. ಇವಾಗ ಕೂಡ ಅಡ್ವೆಂಚರ್ಸ್ ಮಾಡೋದಕ್ಕಾಗಿ ಒಬ್ಬನೇ ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ತಗೋತಾ ಇದ್ದೀನಿ. ಊಟಕ್ಕೆ ಫುಡ್, ಜ್ಯೂಸ್, ಎನರ್ಜಿ ಡ್ರಿಂಕ್ಸ್, ಮತ್ತೆ ನಾವು ಮಾಡೋ ಅಡ್ವೆಂಚರ್ಸ್ನ ನಾವೇ ನೋಡಿ ಖುಷಿ ಪಡಬೇಕಲ್ವಾ? ಸೊ ವಿಡಿಯೋ ಕ್ಯಾಮ್ರಾ, ಬೆಟ್ಟ ಹತ್ತೋಕೆ ರೋಪ್, ಮ್ಯಾಕ್ಸಿಮಮ್ ಬೇಕಾಗಿರೋದನ್ನೆಲ್ಲ ತಗೊಂಡಾಯ್ತು. ಇವಾಗ ಹೊರಡೋದೆ. ಆದರೆ ಇದರಲ್ಲಿ ಇನ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ? ನಾನು ನಮ್ಮ ಫ್ಯಾಮಿಲಿ ಅವ್ರು ಯಾರಿಗೂ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಾನೆ ಹೇಳ್ಕೊಂಡಿಲ್ಲ. ಹಾಗೆ ಹೇಳ್ದೆ ಮಾಡದೆ ಹೊರಟಿದ್ದೀನಿ. ಆಕ್ಚುಲಿ ನಾನೊಬ್ಬ ಮೌಂಟೇನ್ ಕ್ಲೈಮರ್. ಅಂದ್ರೆ ಬೆಟ್ಟ ಹತ್ತೋದು, ಕಾಡು ಒಳಗಡೆ ಒಬ್ಬನೇ ಸುತ್ತಾಡೋದು, ಇಂಥವೆಲ್ಲ ಮಾಡ್ತಾ ಇರ್ತೀನಿ. ಇವಾಗ ಕ್ಯಾನಿಯನ್ ಲ್ಯಾಂಡ್ಸ್ ನ್ಯಾಷನಲ್ ಪಾರ್ಕಿಗೇನೆ ಹೋಗ್ತಾ ಇರೋದು. ಪಾರ್ಕ್ ಅಂದಿದ ತಕ್ಷಣ ಗಿಡ, ಮರ, ವಾಕಿಂಗ್ ಪ್ಯಾಸೇಜ್ ಇಂಥವೆಲ್ಲ ಇರುತ್ತೆ ಅಂತ ಅನ್ಕೋಬೇಡಿ. ಆ ತರ ಎಲ್ಲ ಏನುವೇ ಇರಲ್ಲ. ಅದು ಒಂದು ಡ್ರೈ ಲ್ಯಾಂಡ್, ಡೆಸರ್ಟ್, ಅಲ್ಲಿಗೇನೆ ಹೋಗ್ತಾ ಇರೋದು. ಎಸ್, ಕ್ಯಾನಿಯನ್ ಲ್ಯಾಂಡ್ಸ್ ನ್ಯಾಷನಲ್ ಪಾರ್ಕಿಗೂ ಬಂದಾಯ್ತು. ಆಲ್ರೆಡಿ ನಂತರ ಇನ್ನ ಕೆಲವು ಜನ ಬಂದು ಆಲ್ರೆಡಿ ಮಲಗಿದ್ದಾರೆ. ಓಕೆ, ಇವತ್ತು ರಾತ್ರಿ ಕಾರಲ್ಲೇ ಮಲಗಿದ್ದು. ಬೆಳಿಗ್ಗೆ ಆಗಿದ ತಕ್ಷಣ ಅಡ್ವೆಂಚರ್ನ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆನೋ ಆಯ್ತು. ಸೈಕಲ್ನ ತಗೊಂಡು ಸ್ಪೀಡಾಗಿ ಜೋಳಿಯಾಗಿ ಹೊಡ್ಕೊಂಡು ಹೋಗ್ತಾ ಇದ್ದೆ. ಗೊತ್ತಿಲ್ಲದೆ ಸರಿಯಾಗಿ ಬಿದ್ದೆ. ಆದರೂ ನನಗೆ ಏಟಾಗಲಿಲ್ಲ. ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ಆಮೇಲೆ ಸೈಕಲ್ನ ಒಂದು ಮರಕ್ಕೆ ಹಾಕಿ ಲಾಕ್ ಮಾಡಿಬಿಟ್ಟು ಹಾಗೆ ಡೆಸರ್ಟ್ ಒಳಗಡೆ ನಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಂಡೆ ಬಿಟ್ಟು ಬಂಡೆ ಜಂಪ್ ಮಾಡಿ ಸಣ್ಣ ಪುಟ್ಟ ಗುಡ್ಡೆಗಳನ್ನು ದಾಟಿ ಹಾಗೆ ಖುಷಿಯಾಗಿ ಹೋಗ್ತಾ ಇದ್ದೆ. ಆವಾಗ ಕೆಳಗಡೆ ಇಬ್ಬರು ಹುಡುಗಿರು ನಿಂತಿದ್ರು. ದಾರಿ ಕಳ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ. ಕನ್ಫ್ಯೂಷನ್ ಆಗಿ ನಿಂತಿದ್ರು. ಕೇಳ್ಬೇಕಾ, ನಾವು ಹುಡುಗರು, ಹುಡುಗಿರಿಗೆ ಕಷ್ಟ ಅಂತ ಬಂದ್ರೆ ಗಂಡ್ ತರ ನಿಂತ್ಕೋತೀವಲ್ವಾ, ಅಂದ್ರೆ ಹೆಲ್ಪ್ ಮಾಡ್ತೀವಲ್ವಾ? ಸೊ ನಾನು ಕೆಳಗಡೆ ಇಳಿದು ಅವರಿಬ್ಬರಿಗೂ ಹೆಲ್ಪ್ ಮಾಡಿದೆ. ಹಾಗೆ ಅವರಿಗೆ ದಾರಿ ತೋರಿಸಿ ಕರ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಅಲ್ಲಿ ಒಂದು ದೊಡ್ಡ ಪಾತಾಳ ಇತ್ತು. ಸೊ ಹುಡುಗಿರಿಗೆ 2 ಗುಡ್ಡೆಗಳ ಮಧ್ಯ ಹೇಗೆ ಮೂವ್ ಆಗ್ಬೇಕು ಅನ್ನೋದನ್ನ ಹೇಳ್ಕೊಟ್ಟೆ. ಅವ್ರುಗಳು ಹೆದರ್ಕೊಂಡೆ ನನ್ನ ಜೊತೆ ಬಂದ್ರು. ಸುಮ್ನೆ ಹೇಳ್ಬಾರ್ದು, ಒಳ್ಳೆ ಧೈರ್ಯವಾದ ಹುಡುಗಿರು. ನಾನು ಅವ್ರಗಳ ಜೊತೆ ಮಾತಾಡ್ಕೊಂಡೇ ಇರ್ಬೇಕಾದ್ರೆ ಸಡನ್ ಆಗಿ ಕೈ ಬಿಟ್ಟು ಪಾತಾಳದ ಒಳಗಡೆ ಬಿದ್ದ್ಬಿಟ್ಟೆ. ನಾನು ಸತ್ತೋದೆ ಅನ್ಕೊಂಡ್ರು ಹುಡುಗಿರು. ಆದ್ರೆ ಇಲ್ಲ, ನನಗೆ ಜೀವ ಇದೆ. ಯಾಕೆ ಅಂದ್ರೆ ಅಲ್ಲಿ ನೀರಿದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಜಂಪ್ ಮಾಡಿದೆ. ಆಮೇಲೆ ಆ ಹುಡುಗಿರನ್ನ ಮೋಟಿವೇಟ್ ಮಾಡಿ ಕೈ ಬಿಟ್ಟು ನೀರಿಗೆ ಬೀಳೋಕೆ ಹೇಳ್ದೆ. ಅವ್ರುಗಳು ಜಂಪ್ ಮಾಡಿದ್ರು. ಸೊ ನಾವೆಲ್ಲ ನೀರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದನ್ನ ನಾನು ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಆ ಹುಡುಗಿರಿಗೆ ಹೊರಗಡೆ ಹೋಗೋಕೆ ದಾರಿ ಹೇಳ್ಬಿಟ್ಟು ಅವ್ರಗಳ ಜೊತೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡೆ. ಅದ್ರಲ್ಲಿ ಒಂದು ಹುಡುಗಿಗೆ ನನ್ನ ಮೇಲೆ ಇಷ್ಟ ಆಗ್ಬಿಟ್ಟಿತ್ತು. ನನಗೆ ಸೈಟ್ ಹೊಡಿತಾ ಇದ್ಲು. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಬಿದ್ದೋದ್ಲು. ಆಮೇಲೆ ಅವ್ರುಗಳನ್ನ ಕಳಿಸ್ಕೊಟ್ಬಿಟ್ಟು ನಾನು ಒಬ್ಬನೇ ಮತ್ತೆ ನನ್ನ ಅಡ್ವೆಂಚರ್ಸ್ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದೆ. ಆವಾಗ ಒಂದು ಪಾತಾಳದ ಒಳಗಡೆ ಇಳಿತಾ ಇದ್ನಾ, ನಿಧಾನಕ್ಕೆ ಇಳಿತಾ ಇದ್ದೆ. ಆವಾಗ ಸ್ಲಿಪ್ ಆಗ್ತಾ ಇತ್ತು. ಅದಕ್ಕೆ ಅಲ್ಲಿರೋ ಒಂದು ಸಣ್ಣ ಬಂಡೆ ಮೇಲೆ ಕೈ ಇಟ್ಟು ಕೆಳಗಡೆ ಇಳಿಯೋಣ ಅನ್ಕೊಂಡೆ. ಸಡನ್ ಆಗಿ ಆ ಬಂಡೆ ಸ್ಲಿಪ್ ಆಗಿ ನಾನು ಕೆಳಗಡೆ ಬೀಳ್ತಾ ಇದ್ದೀನಿ. ಆ ಬಂಡೆ ನನ್ನ ಮೇಲ್ ಬೀಳ್ತಾ ಇದೆ. 2-3 ಸೆಕೆಂಡ್ ಅಷ್ಟೇ. ಆ ಬಂಡೆ ಬೀಳ್ಬೇಕಾದ್ರೆ ನನ್ನ ಬಲ್ಗೈ ಅದರಲ್ಲಿ ಸಿಗಾಕೋತು. ಒಂದು ಚೂರು ನೋವೇ ಆಗ್ತಾ ಇಲ್ಲ. ಆದ್ರೆ ಕೈನ ಹೊರಗಡೆ ತೆಗಿಯೋಕ್ಕೂ ಆಗ್ತಾ ಇಲ್ಲ. ನಾನು ಮೂವ್ ಮಾಡೋಕೆ ಟ್ರೈ ಮಾಡಿದೆ, ಎತ್ತೋಕೆ ಟ್ರೈ ಮಾಡಿದೆ, ಏನೇನೋ
ಮಾಡಿ ನೋಡ್ದೆ, ಆದ್ರೆ ಒಂದು ಚೂರು ಅಲ್ಲಾಡ್ತಾನೆ ಇಲ್ಲ ಆ ಬಂಡೆ. ಗಾಬರಿ ಆಗೋದೆ. ಆಮೇಲೆ ಓಕೆ ಗಾಬರಿ ಆಗ್ಬಾರ್ದು ಅಂತ ನನ್ನನ್ನ ನಾನೇ ಸಮಾಧಾನ ಮಾಡ್ಕೊಂಡು ನೀರು ಕುಡ್ದೆ. ಆವಾಗ ಗೊತ್ತಿಲ್ಲದೆ ಜಾಸ್ತಿ ನೀರು ಕುಡಿಯೋಕೆ ಹೋಗ್ಬಿಟ್ಟೆ. ಆಮೇಲೇನೆ ಇನ್ನ ಎಷ್ಟು ಹೊತ್ತು ಇಲ್ಲೇ ಸಿಗಾಕೊಂಡಿರ್ತೀವೋ ಅಂತ ನೀರನ್ನ ಕೂಡ ಸ್ವಲ್ಪ ಕುಡ್ದೆ ಅಷ್ಟೇ. ಟೈಮ್ನ ನೋಡಿದ್ರೆ 3:15. ಆಮೇಲೆ ಆ ಇಬ್ಬರ ಹುಡುಗಿರ ಹೆಸರನ್ನ ಕೂಗಿ ಹೆಲ್ಪಿಗೆ ಕರೆದೆ. ಆಕ್ಚುಲಿ ಜೋರಾಗಿ ಬಡ್ಕೊಂಡೆ, ಆದ್ರೆ ಆ ಹುಡುಗಿರಿಗೆ ಕೇಳಿಸ್ಲೇ ಇಲ್ಲ. ಆ ಹುಡುಗಿರು ಅಲ್ಲಿಂದ ಹೋಗ್ಬಿಟ್ಟಿದ್ರು. ನೋಡಿ ಎಂಥ ಜಾಗದಲ್ಲಿ ಸಿಗಾಕೊಂಡಿದ್ದೀನಿ ನಾನು. ಇವಾಗ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ನನ್ನ ಬ್ಯಾಗಲ್ಲಿ ಏನೆಲ್ಲ ಥಿಂಗ್ಸ್ ಇದೆ ಅಂತ ಎಲ್ಲವನ್ನು ಹೊರಗಡೆ ತೆಗೆದು ನೋಡಿದೆ. ರೋಪ್ ಇದೆ, ಫುಡ್ ಇದೆ, ಚಾಕು ಇದೆ, ಕ್ಯಾಮ್ರಾ ಇದೆ. ಎಲ್ಲವನ್ನು ತೆಗೆದು ಹೊರಗಡೆ ಇಟ್ಬಿಟ್ಟು ಕ್ಯಾಮ್ರಾನ ಆನ್ ಮಾಡಿ ಸೆಲ್ಫ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೆ. ನನ್ನ ಹತ್ರ ಒಂದು ಸಣ್ಣ ನೈಫ್ ಇತ್ತು. ಅದರಿಂದ ಆ ಬಂಡೆ ಸೈಡಲ್ಲಿ ಚುಚ್ಚಿ ಸ್ವಲ್ಪನಾದರೂ ಹೊಡೆದಾಕ್ಬಿಟ್ಟು ಕೈನ ಹೊರಗಡೆ ತೆಗೆದುಬಿಡೋಣ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೆ. ಆವಾಗ ಮಿಸ್ ಆಗಿ ಆ ಚಾಕು ಕೂಡ ಕೆಳಗಡೆ ಬಿದ್ದೋಯ್ತು. ತಗೊಳ್ಳೋಣ ಅಂತ ನೋಡಿದ್ರೆ ಅಷ್ಟು ದೂರ ನನ್ನ ಕೈ ಹೋಗ್ತಾನೇ ಇಲ್ಲ. ಏನ್ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನನ್ನ ಶೂಸ್ನ ರಿಮೂವ್ ಮಾಡಿಬಿಟ್ಟು ಒಂದು ಕಡ್ಡಿನ ಯೂಸ್ ಮಾಡಿ ಹೇಗೋ ನನ್ನ ಕಾಲಿಂದ ಮತ್ತೆ ಆ ಚಾಕುನ ತಗೊಂಡೆ. ಆಮೇಲೆ ಮತ್ತೆ ಟ್ರೈ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಕತ್ಲೇನೆ ಆಗೋಯ್ತು, ರಾತ್ರಿ ಆಗ್ಬಿಡ್ತು, ಚಳಿ ಬೇರೆ ಆಗ್ತಾ ಇದೆ. ಇವಾಗ ನಾನು ನಿದ್ದೆ ಮಾಡಲೇಬೇಕು, ಮಾಡಿದ್ರೇನೆ ನೆಕ್ಸ್ಟ್ ದಿನ ನಾನು ಆಕ್ಟಿವ್ ಆಗಿ ಇರೋಕೆ. ಅದಕ್ಕೆ ರೋಪ್ನ ಯೂಸ್ ಮಾಡಿದೆ. ರೋಪ್ನ ತಗೊಂಡು ಒಂದೇ ಕೈಯಲ್ಲಿ ಬಿಸಾಕಿ ಅದನ್ನ ಒಂದು ಸ್ಟೋನ್ಗೆ ಸಿಗಾಕೊಳ್ಳೋ ತರ ಮಾಡಿ ಆ ರೋಪ್ನ ಉಯ್ಯಾಲೆ ತರ ಮಾಡಿ ನಿದ್ದೆ ಮಾಡೋಕೆ ಟ್ರೈ ಮಾಡಿದೆ. ತುಂಬಾ ಚಳಿ ಆಗ್ತಾ ಇತ್ತು. ನೆಕ್ಸ್ಟ್ ದಿನ ಬೆಳಿಗ್ಗೆನೋ ಆಯ್ತು. ಹಬ್ಬ ಬಿಸಿಲು ಬಂತು. ಬಿಸಿಲಿಗೆ ನನ್ನ ಕೈ ಮತ್ತೆ ಕಾಳುಗಳನ್ನು ತೋರಿಸಿ ಬಿಸಿ ಮಾಡಿಕೊಂಡೆ. ಆಕ್ಚುಲಿ ನನಗೆ ಈ ತರ ಅಡ್ವೆಂಚರ್ಸ್ನ ಮಾಡೋಕೆ ಹೇಳ್ಕೊಟ್ಟಿದ್ದೆ ನಮ್ಮ ತಂದೆ ಅವರೇ. ಸರ್ವೈವ್ ಮಾಡೋಕೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗೆ ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ. ಇವಾಗ ಕ್ಯಾಮ್ರಾದಲ್ಲಿ ಇವತ್ತು ಸಂಡೇ, ಮನೇಲಿ ಬೇರೆ ಯಾರ ಹತ್ರನೂ ಹೇಳ್ಕೊಳ್ದೆ ಬಂದ್ಬಿಟ್ಟಿದ್ದೀನಿ. ನೀರು ಇಷ್ಟೇ ಇರೋದು, ಫುಡ್ ಕೂಡ ತುಂಬಾನೇ ಕಡಿಮೆನೇ ಇರೋದು ಅಂತ ಹೇಳ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ಮೇಲ್ಗಡೆ ಯಾರೋ ನಡ್ಕೊಂಡು ಹೋಗ್ತಾ ಇರೋ ತರ ಸದ್ದು ಕೇಳ್ತು. ಹಾ ಪ್ಲೀಸ್ ಹೆಲ್ಪ್, ನಾನಿಲ್ಲಿ ಸಿಗಾಕೊಂಡಿದ್ದೀನಿ, ಕಾಪಾಡಿ ಅಂತ ಜೀವ ಬಿಟ್ಟು ಜೋರಾಗಿ ಕಿರ್ಚ್ಕೊಂಡೆ. ಆದ್ರೆ ಏನು ರೆಸ್ಪಾನ್ಸೇ ಇಲ್ಲ. ನನ್ನ ಕಣ್ಣಲ್ಲಿ ನೀರು ಕಚ್ಕೊಬಿಡ್ತು. ಆವಾಗ್ಲೇನೆ ಕ್ಯಾಮ್ರಾದಲ್ಲಿ ಇವಾಗ ರೆಕಾರ್ಡ್ ಆಗಿರೋದನ್ನ ನೋಡಿದೆ. ಎಷ್ಟು ಚೀಪಾಗಿ ಭಯದಿಂದ ನಾನು ಕಿರ್ಚ್ಕೊಂಡಿದ್ದೀನಿ ಅಲ್ವಾ ಅಂತ ಗೊತ್ತಾಯ್ತು. ಒಂದು ನಿಮಿಷದಲ್ಲಿ ನಿನ್ನ ನಂಬಿಕೆನ ನೀನೇ ಕಳ್ಕೊಬಿಟ್ಟೆ ಅಲ್ವಾ ಅಂತ ನನಗೆ ನಾನೇ ಮಾತಾಡ್ಕೊಂಡೆ. ಇವಾಗ ಮತ್ತೆ ಕತ್ತಲೆ ಆಗ್ತಾ ಇದೆ. ಹೇಗೂ ಇವಾಗ ಚಳಿ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಅದಕ್ಕೆ ತಕ್ಕಿದ ಹಾಗೆ ಎಲ್ಲ ಅರೇಂಜ್ಮೆಂಟ್ನು ಮಾಡಿಕೊಂಡೆ. ಟೆಂಟ್ ಹಾಕೋಕೆ ತಂದಿದ್ದ ಬ್ಯಾಗ್ನ ತಲೆ ಮೇಲೆ ಹಾಕಿ ಕವರ್ ಮಾಡಿಕೊಂಡು ಹೇಗೋ ಚಳಿನ ತಡ್ಕೊಂಡಿದ್ದೆ. ಈ ಟ್ರಕ್ಕಿಂಗ್ ಮುಗ್ದಾದ ಮೇಲೆ ಪಾರ್ಟಿಗೆ ಹೋಗಬೇಕಾಗಿತ್ತು ನಾನು. ಸೊ ಆ ಪಾರ್ಟಿಯ ನೆನಪುಗಳು ಫ್ಲ್ಯಾಶ್ ಆಗ್ತಾ ಇತ್ತು. ಎಲ್ಲರೂ ಜ್ಯೂಸ್ ಕುಡಿತಾ ಇದ್ದಾರೆ, ಚಿಕನ್ ತಿಂತಾ ಇದ್ದಾರೆ. ಅದನ್ನೆಲ್ಲ ಇಮ್ಯಾಜಿನೇಷನ್ ಮಾಡಿಕೊಂಡೆ. ಹೊಟ್ಟೆ ಉರಿತಾ ಇತ್ತು. ಇವಾಗ ಸ್ವಲ್ಪ ನೀರು ಕುಡಿಯೋಣ ಅಂತ ಬಾಟಲ್ನ ಓಪನ್ ಮಾಡಿದರೆ ನೀರು ತೀರಾ ಕಡಿಮೆ ಇದೆ. ನನಗೆ ಬೇರೆ ಸರಿಯಾಗಿ ಕಣ್ಣು ಕಾಣಿಸಲ್ಲ. ಅದಕ್ಕೆ ಕಣ್ಣಿಗೆ ಲೆನ್ಸ್ ಹಾಕಿದ್ದೀನಿ. ಇವಾಗ ಕಣ್ಣು ಬೇರೆ ಡ್ರೈ ಆಗಿಬಿಟ್ಟಿದೆ ನೀರಿಲ್ಲದೆ. ಸೊ ಲೆನ್ಸ್ನ ಸ್ವಲ್ಪ ಹೊತ್ತು ನನ್ನ ಬಾಯಲ್ಲಿ ಇಟ್ಕೊಂಡು ಮತ್ತೆ ತೆಗೆದು ಕಣ್ಣಿಗೆ ಹಾಕ್ಕೊಂಡೆ. ಆ್ಯಕ್ಚುಲಿ ನಾನು ಈ ಅಡ್ವೆಂಚರ್ಗೆ ಹೊರಡಬೇಕಾದ್ರೆ ನನ್ನ ಗರ್ಲ್ ಫ್ರೆಂಡ್ ಕಾಲ್ ಮಾಡಿದ್ಲು. ಆದರೆ ಅದನ್ನು ನಾನು ಕೇರೇ ಮಾಡಲಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯಾರಿಗೂ ಹೇಳ್ಕೊಳ್ಳಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಕೇಳ್ದ, ಅವನಿಗೆ ಕೂಡ ಹೇಳ್ದೆ ಮಾಡದೆ ಇಲ್ಲಿಗೆ ಬಂದೆ. ಹೀಗೆ ಯೋಚನೆ ಮಾಡಿಕೊಂಡು ಆವತ್ತಿನ ರಾತ್ರಿನೂ ಕಳೆದೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ರೋಪ್ನ ಹಾಕಿ ಹೇಗಾದ್ರೂ ಈ ಬಂಡೆನ ಜರುಗಿಸೋಕೆ ಆಗುತ್ತಾ ಅಂತ ಟ್ರೈ ಮಾಡಿದೆ. ಆದ್ರೆ ಒಂದು ಚೂರು ಕೂಡ ಮೂವ್ ಮಾಡೋಕೆ ಆಗ್ಲಿಲ್ಲ. ಇದನ್ನ ಟ್ರೈ ಮಾಡಿದ್ರಿಂದ ನನ್ನ ಮೈಯಲ್ಲಿ ಎನರ್ಜಿನೇ ಇಲ್ಲ, ಕಡಿಮೆ ಆಗ್ಬಿಡ್ತು. ಇವಾಗ ನನ್ನ ಥಿಂಕಿಂಗ್ ಎಲ್ಲ ದೂರದಲ್ಲಿ ನಿಂತಿರೋ ನನ್ನ ಕಾರಲ್ಲಿರೋ ಕೂಲ್ ಡ್ರಿಂಕ್ಸ್ ಮೇಲೇನೆ ಇತ್ತು. ತುಂಬಾ ಬಾಯಾರಿಕೆ ಆಗ್ತಾ ಇದೆ. ನಾನು ಹಾಗೆ ಆ ಡ್ರಿಂಕ್ ನ ಕುಡಿಯೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡು ಮತ್ತೆ ಬಂಡೆನ ಮೂವ್ ಮಾಡೋಕೆ ಟ್ರೈ ಮಾಡಿದೆ. ಇವಾಗ ಬಾಟಲ್ ಅಲ್ಲಿ ಒಂದು ಡ್ರಾಪ್ ಕೂಡ ನೀರಿಲ್ಲ. ಇವಾಗ ನಾನು ಬೇರೆ ಏನು ಮಾಡೋಕೆ ಆಗಲ್ಲ. ನನ್ನ ಯೂರಿನ್ ಕುಡ್ದೆ ನಾನು ಸರ್ವೈವ್ ಮಾಡಲೇಬೇಕಾಗುತ್ತೆ. ಸೊ ನನ್ನ ಯೂರಿನ್ ಬಾಟಲ್ ಅಲ್ಲಿ ಸೇವ್ ಮಾಡಿಟ್ಕೊಂಡೆ. ಆಮೇಲೆ ನನಗೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಅರ್ಥ ಆಯಿತು. ಸೊ ಕ್ಯಾಮ್ರಾನ ಆನ್ ಮಾಡಿ ಇದ್ರ ಮೇಲೆ ಇಲ್ಲಿಂದ ನಾನು ತಪ್ಪಿಸ್ಕೋಬೇಕು ಅಂದರೆ, ಜೀವಂತವಾಗಿ ಇರಬೇಕು ಅಂದರೆ ನನ್ನ ಕೈನ ನಾನೇ ಕಟ್ ಮಾಡ್ಕೋಬೇಕು ಅಂತ ರೆಕಾರ್ಡಿಂಗ್ ಮಾಡಿಬಿಟ್ಟು ನನ್ನ ಹತ್ರ ಚಿಕ್ಕ ಚಾಕು ಇತ್ತಲ್ವಾ, ಅದನ್ನು ಯೂಸ್ ಮಾಡಿ ಕೈನ ಕಟ್ ಮಾಡೋಣ ಅಂದ್ಕೊಂಡ್ರೆ ಕಟ್ ಆಗ್ತಾನೇ ಇಲ್ಲ. ಶಾರ್ಪಾಗೇ ಇಲ್ಲ ಆ ಚಾಕು. ಚೈನಾ ಬ್ರ್ಯಾಂಡ್ ಚಾಕು, ಯಾರು ತಗೋಬೇಡಿ. ಆಮೇಲೆ ನನ್ನ ಫ್ಯಾಮಿಲಿಯ ನೆನಪಾಯಿತು. ನನ್ನ ತಂಗಿ ಅವಳ ಮದುವೆಗೆ ಕೂಡ ನಾನು ಹೋಗಿರಲಿಲ್ಲ. ಆವಾಗ ಕೂಡ ಅಡ್ವೆಂಚರ್ ಅಂದ್ಬಿಟ್ಟು ಊರು ಸುತ್ತಾಡ್ತಾ ಇದ್ದೆ. ಆಮೇಲೆ ನನ್ನ ಗರ್ಲ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡಿ ನೋಡಿದೆ. ವಾವ್, ಅವಳ ಜೊತೆ ಇದ್ದ ನೆನಪುಗಳು, ಮೇಘ್ನಾ, ಸೌಮ್ಯ, ದೀಪಾ,
ಹೀಗೆ ಯೋಚನೆ ಮಾಡಿ ಮಲಗಿರ್ಬೇಕಾದ್ರೆ ಸಡನ್ ಆಗಿ ನಾನು ಇರೋ ಜಾಗದಲ್ಲಿ ದೊಡ್ಡ ಮೋಡ ಬಂದು ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದು ನಾನಿರೋ ಕೇವ್ ಒಳಗಡೆ ನೀರು ಬಂತು. ಅದರಲ್ಲಿ ಹೇಗೋ ಬಂಡೆಯಿಂದ ನನ್ನ ಕೈನ ಬಿಡಿಸ್ಕೊಂಡು ಹೊರಗಡೆ ತೆಗೆದುಬಿಟ್ಟೆ. ಹಬ್ಬ, ಬೇಗ ಬೇಗ ಮೇಲ್ಗಡೆ ಬಂದು ನನ್ನ ಕಾರಿಗೆ ಓಡಿ ಬಂದೆ. ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಡೈರೆಕ್ಟ್ ನನ್ನ ಗರ್ಲ್ ಫ್ರೆಂಡ್ ಮನೆ ಮುಂದೆ ಬಂದೆ. ಅವಳು ಹೊರಗಡೆನೇ ನಿಂತಿದ್ಲು. ನಾನು ಅವಳ ಮುಂದೆ ಹೋಗಿ ಕೂತ್ಕೊಂಡು ಹೆಲ್ಪ್ ಮಾಡೆ ಅಂತ ಕೇಳ್ಕೊಂಡೆ. ಆದ್ರೆ ನನ್ನ ಗರ್ಲ್ ಫ್ರೆಂಡ್ ನನ್ನ ಕೇರೆ ಮಾಡದೆ ಡೋರ್ನ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಟ್ಲು. ಏನು ಅಂತ ಕಣ್ಬಿಟ್ರೆ ಇವೆಲ್ಲ ಕನಸು. ನಾನು ಇನ್ನ ಇಲ್ಲೇ ಸಿಗಾಕೊಂಡಿದ್ದೀನಿ. ಜೀವ ಭಯದಲ್ಲಿ ನನ್ನ ಮನಸ್ಸು ಏನೇನೋ ಕನಸು ಕಾಣ್ತಾ ಇದೆ. ನೆಕ್ಸ್ಟ್ ದಿನ ಬೆಳಿಗ್ಗೆನೋ ಆಯ್ತು. ಇವಾಗ ಯಾರಾದ್ರೂ ಈ ತರ ಸಿಗಾಕೊಂಡು ತಪ್ಪಿಸ್ಕೊಂಡು ಸರ್ವೈವ್ ಮಾಡಿ ಬಂದಾಗ ಅವರನ್ನ ಟಿವಿ ಚಾನೆಲ್ಸ್ ಇಂಟರ್ವ್ಯೂ ಮಾಡ್ತಾರೆ ಅಲ್ವಾ, ಆ ತರ ನನಗೆ ನಾನೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಕ್ವಶನ್ಸ್ ನ ಕೇಳ್ಕೊಂಡು ಅದಕ್ಕೆ ನಾನೇ ಉತ್ತರ ಕೊಡ್ಕೊಂಡು ವಿಡಿಯೋ ಮಾಡ್ಕೊತಿದ್ದೆ. ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ತೀರಾ ರಾಲ್ಸ್ಟನ್? ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ತೀನೋ ಇಲ್ವೋ ನಿಜ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ. ಸರಿ, ಇವಾಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲೇಬೇಕು. ಸೊ ಚಾಕು ತಗೊಂಡು ಜೋರಾಗಿ ನನ್ನ ಕೈಯಿಗೆ ಚುಚ್ಕೊಂಡೆ. ಬೋನಿದೆ, ಕೈನ ಸೆಪ್ರೇಟ್ ಆಗಿ ಕಟ್ ಮಾಡೋಕೆ ಆಗಲಿಲ್ಲ, ಭಯ ಆಗ್ತಾ ಇತ್ತು. ಆಮೇಲೆ ಆವತ್ತು ರಾತ್ರಿ ಅದೇ ಸ್ಟಾರ್ಟಿಂಗಲ್ಲಿ ಇಬ್ಬರು ಹುಡುಗಿರನ್ನ ನೋಡಿದ್ವಲ್ಲ, ಅವ್ರ ಜೊತೆ ಈಜು ಹೊಡೆಯೋದನ್ನ ರೆಕಾರ್ಡ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ಒಂದು ಹುಡುಗಿ ಕೂಡ ನನಗೆ ಕಿಸ್ ಕೂಡ ಮಾಡಿದ್ಲು. ಸೊ ಅವಳನ್ನ ವಿಡಿಯೋದಲ್ಲಿ ನೋಡ್ಕೊಂಡು ಚಳಿಗೆ ಕೈ ಬಿಸಿ ಮಾಡಿದೆ. ಆಮೇಲೆ ಸಡನ್ ಆಗಿ ಯಾವ್ಯಾವ ಥರನೋ ಏನೇನೋ ನನಗೆ ಫ್ಲ್ಯಾಶ್ ಆಗ್ತಾ ಇತ್ತು. ನನ್ನ ಗರ್ಲ್ ಫ್ರೆಂಡ್ ಜೊತೆ ನಾನು ಬ್ರೇಕಪ್ ಮಾಡ್ಕೊಂಡಿದ್ದು, ಮನೇಲಿ ಯಾರ ಹತ್ರನೂ ಹೇಳ್ದೆ ಮಾಡದೆ ಇಲ್ಲಿಗೆ ಬಂದಿದ್ದು, ನನ್ನ ತಂದೆ ಜೊತೆ ನಾನು ಜಗಳ ಮಾಡ್ಕೊಂಡಿದ್ದು, ಪೇರೆಂಟ್ಸಿಗೆ ನಾನು ಬೈದಿದ್ದು, ನನಗೇನೆ ನಾನು ಹುಚ್ಚ ಆಗ್ಬಿಟ್ನೋ ಏನೋ ಅಂತ ಎಲ್ಲ ಕೂಡ ನನಗೆ ಅನಿಸ್ಬಿಡ್ತು. ಸೊ ಬೆಳಿಗ್ಗೆ ನಾನು ಸಿಗಾಕೊಂಡಿರೋ ಜಾಗದಲ್ಲಿ ಸಮಾಧಿ ಮೇಲೆ ಎಲ್ಲ ಸತ್ತೋದವರ ಹೆಸರನ್ನ ಬರ್ದಿಡ್ತಾರೆ ಅಲ್ವಾ, ಆ ಥರ ನನಗೆ ನಾನೇ ಬರ್ದಿಟ್ಕೊಂಡೆ. ನನ್ನ ಕೈಯಲ್ಲಿ ಏನು ಮಾಡೋಕೆ ಆಗ್ತಾ ಇಲ್ಲ, ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಕುಡಿಯೋಕೆ ನೀರಿಲ್ಲ, ಊಟ ಇಲ್ಲ. 4 ದಿನದಿಂದ ಒಂದೇ ಜಾಗದಲ್ಲಿ ನಿಂತಿದ್ದೀನಿ. ಅಷ್ಟೇ, ನನ್ನ ಕತೆ ಮುಗೀತು. ಆದರೆ ನಾನು ನನ್ನ ನಂಬಿಕೆನ ಯಾವತ್ತೂ ಬಿಟ್ಕೊಡಲ್ಲ. ನಾನು ಬಿಡೋದೇ ಇಲ್ಲ. ನಾನು ಸೋಲಲ್ಲ. ಖಂಡಿತ ಇಲ್ಲಿಂದ ನಾನು ತಪ್ಪಿಸ್ಕೊಂಡು ಹೋಗಲೇಬೇಕು. ಸೊ ಚಾಕುನ ತಗೊಂಡು ಮತ್ತೆ ನನ್ನ ಕೈನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಬ್ಲಡ್ ಬಂತು. ಹಪ್ಪ, ತುಂಬ ಬಾಯಾರಿಕೆ ಆಗ್ತಾ ಇದೆ. ಅದಕ್ಕೆ ನನ್ನ ಬ್ಲಡ್ನ ನಾನೇ ಕುಡಿದೆ. ಸ್ವಲ್ಪ ಬಾಯಾರಿಕೆ ಕಡಿಮೆ ಆಯಿತು. ಇವಾಗ ನಿಧಾನಕ್ಕೆ ಚರ್ಮ, ಮಾಂಸ ಅಂತ ಕಟ್ ಮಾಡೋಕ್ಕೆ ಶುರು ಮಾಡಿದೆ. ಕೈ ಮೂಳೆನ ಹೊಡೆದಾಕೋಕ್ಕೆ ಟ್ರೈ ಮಾಡಿದೆ. ತುಂಬ ನೋವಾಯಿತು. ಹೇಗೋ ಕೈ ಮೂಳೆನ ಬ್ರೋಕ್ ಮಾಡಿದೆ. ಇವಾಗ ಕೈಯಲ್ಲಿರೋ ನರಗಳನ್ನು ಕಟ್ ಮಾಡಬೇಕು. ಅಪ್ಪ, ಶಾಕ್ ಹೊಡೆದಂಗೆ ಆಗ್ತಾ ಇದೆ. ಏನು ಮಾಡೋದು? ಕಟ್ ಮಾಡಲೇಬೇಕು. ಹೇಗೋ ಎಲ್ಲ ನರಗಳನ್ನು ಕಟ್ ಮಾಡಿ ಚರ್ಮನ ಕುಯ್ದುಬಿಟ್ಟೆ. ಸಡನ್ ಆಗಿ ನೋಡಿದರೆ ಆ ಬಂಡೆಯಿಂದ ನಾನು ದೂರ ನಿಂತಿದ್ದೀನಿ. ನನ್ನ ಬಲಗೈನ ಕಟ್ ಮಾಡಿಬಿಟ್ಟೆ. ತುಂಬ ನೋವಾಗ್ತಾ ಇತ್ತು. ಬ್ಲಡ್ ಲಾಸ್ ಬೇರೆ ಆಗ್ತಾ ಇತ್ತು. ಸೊ ಗಾಯಕ್ಕೆ ಕವರ್ ಮಾಡಿಕೊಂಡು ನನ್ನ ಥಿಂಗ್ಸ್ಗಳನ್ನು ತಗೊಂಡು ಅಲ್ಲಿಂದ ಹೊರಗಡೆ ಬಂದು ನೋಡಿದರೆ ದೊಡ್ಡ ಪಾತಾಳ ಇದೆ. ಕೆಳಗಡೆ ನೀರಿದೆ. ದೇವ್ರೇ, ನೀರಿದೆ. ಇವಾಗ ಹೇಗೆ ಕೆಳಗಡೆ ಇಳಿಯೋದು ಅಂತ ನನಗೆ ಒಂಚೂರು ಅರ್ಥನೇ ಆಗ್ತಾ ಇಲ್ಲ. ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಹತ್ರ ರೋಪ್ ಇದೆ ಅಷ್ಟೇ, ಸ್ಟೋನ್ ಲಾಕರ್ ಇಲ್ಲ. ಪಕ್ಕದಲ್ಲಿ ಹುಡುಕಿ ನೋಡಿದರೆ, ದೇವ್ರೇ, ಇಲ್ಲಿ ಒಂದು ಕೊಕ್ಕೆ ಇದೆ. ಇದರಲ್ಲಿ ರೋಪ್ನ ಲಾಕ್ ಮಾಡಿ ನಾನು ಕೆಳಗಡೆ ಇಳಿಬೋದು. ಸೊ ದೇವರಿಗೆ ಒಂದು ಥ್ಯಾಂಕ್ಸ್ನ ಹೇಳಿಬಿಟ್ಟು ರೋಪ್ನ ಅದರಲ್ಲಿ ಹಾಕಿ ಲಾಕ್ ಮಾಡಿ ಹಗ್ಗನ ಹಿಡ್ಕೊಂಡು ಹೇಗೋ ಕಷ್ಟಪಟ್ಟು ಕೆಳಗಡೆ ಇಳಿದು ಬಂದು ನೋಡಿದೆ. ನೀರು ಹಾಗೆ ನೀರಿಗೆ ಬಿದ್ದು ಫುಲ್ಲು ನೀರನ್ನ ಕುಡಿದೆ. ನನ್ನ ಬಾಟಲ್ಗೆ ನೀರನ್ನ ತುಂಬಿಸ್ಕೊಂಡೆ. ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ನಡೆಯೋಕೆ ಶುರು ಮಾಡಿದೆ. ನಡೀತಾನೇ ಇದ್ದೆ. ಖಂಡಿತ ನನ್ನನ್ನು ನಾನು ಸಾಯೋಕೆ ಬಿಡಲ್ಲ. ಸೊ ನಡೀತಾನೇ ಇದ್ದೆ. ಆದರೆ ಒಂದು ಸ್ಟೇಜಲ್ಲಿ ನನ್ನ ಕೈಯಲ್ಲಿ ಒಂದು ಹೆಜ್ಜೆ ಕೂಡ ಎತ್ತಿಡೋಕೆ ಆಗಲಿಲ್ಲ. ಪ್ರಜ್ಞೆ ತಪ್ಪೋಗ್ತಾ ಇತ್ತು. ಆವಾಗ ನನ್ನ ಮುಂದೆ ಯಾರೋ ನನ್ನ ಕಾಪಾಡೋಕೆ ಓಡಿ ಬರ್ತಾ ಇರೋ ಥರ ಇಲ್ಯೂಷನ್ಸ್ ಎಲ್ಲ ಬಂತು. ಆದರೆ ಅದು ಇಲ್ಯೂಷನ್ಸ್ ಅಲ್ಲ, ನಿಜವಾಗ್ಲೂ ಅಲ್ಲಿಗೆ ಒಂದು ಕಪಲ್ ಅವರ ಮಗನನ್ನ ಕರ್ಕೊಂಡು ಟ್ರಕ್ಕಿಂಗ್ ಬಂದಿದ್ದಾರೆ. ಓಡಿ ಬಂದಿದ್ದ ತಕ್ಷಣ ನನಗೆ ಸಹಾಯ ಮಾಡಿದ್ರು, ನೀರು ಕೊಟ್ರು. ಫುಲ್ ಬಾಟಲ್ ನೀರನ್ನು ಕುಡಿದು ಮತ್ತೆ ನಡೆಯೋಕೆ ಶುರು ಮಾಡಿದೆ. ಅವರು ನನ್ನ ಜೊತೆಗೇನೆ ನಡ್ಕೊಂಡು ಬಂದ್ರು. ಆವಾಗ ಆ ಲೇಡಿ ಮತ್ತೆ ಅವರ ಮಗನಿಗೆ ಮುಂದೆ ಬೇಗ ಹೋಗಿ ಏನಾದರೂ ಹೆಲ್ಪ್ ಸಿಗುತ್ತಾ ಅಂತ ಚೆಕ್ ಮಾಡಿ ಅಂತ ಅವರನ್ನು ಕಳಿಸ್ಬಿಟ್ಟು ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಡ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಮೇಲ್ ನನ್ನ ಜೊತೆನೆ ನಡ್ಕೊಂಡು ಬರ್ತಾ ಇದ್ರು. ಆವಾಗ ಇನ್ನ ಇಬ್ಬರು ಹೆಲ್ಪಿಗೆ ಬಂದ್ರು. ಒಂದು ಸ್ಟೇಜಲ್ಲಿ ನನ್ನ ಕೈಯಲ್ಲಿ ಆಗ್ಲೇ ಇಲ್ಲ, ಸುಸ್ತಾಗಿ ಬಿಟ್ಟೆ. ಒಂದು ಕಡೆ ಹಾಗೆ ಟಯರ್ಡ್ ಆಗಿ ಕೂತ್ಬಿಟ್ಟೆ. ಆವಾಗ ದೂರದಲ್ಲಿ ಒಂದು ಹೆಲಿಕಾಪ್ಟರ್ ಬರ್ತಾ ಇತ್ತು.
ಇತ್ತು. ಇವಾಗ ಲೇಡಿ ಅವರ ಮಗಳನ್ನ ಕರ್ಕೊಂಡು ಹೋಗಿದ್ರಲ್ವಾ, ಅವರೇ ರೆಸ್ಕ್ಯೂ ಟೀಮ್ನ ಹೇಗೋ ಕಾಂಟ್ಯಾಕ್ಟ್ ಮಾಡಿ ಹೆಲಿಕಾಪ್ಟರ್ನ ಕರ್ಕೊಂಡು ಬಂದಿದ್ದಾರೆ. ಹೆಲಿಕಾಪ್ಟರ್ ಇಂದ ಸ್ಟ್ರಕ್ಚರ್ನ ತಗೊಂಡು ಬರ್ತಾ ಇದ್ರು. ಅಲ್ಲಿಂದ ಅವರು ತಗೊಂಡು ಬರೋಷ್ಟರಲ್ಲಿ ನಾನೇ ನಡ್ಕೊಂಡು ಹೋಗ್ಬಿಡೋಣ ಅಂತ ಮತ್ತೆ ಎದ್ದು ಹೇಗೋ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ನಡ್ಕೊಂಡು ಹೆಲಿಕಾಪ್ಟರ್ಗೆ ಬಂದೆ. ನನ್ನ ಜೀವನ ನಾನು ಕಾಪಾಡಿಕೊಂಡೆ. ಸ್ವಲ್ಪ ದಿನಗಳ ನಂತರ ಟ್ರೀಟ್ಮೆಂಟ್ ಎಲ್ಲ ಮುಗೀತು. ಚೆನ್ನಾಗಿದ್ದೀನಿ ಇವಾಗ ನಾನು. ಎಲ್ಲರೂ ನನ್ನ ಇಂಟರ್ವ್ಯೂ ಮಾಡಿದರು, ನನ್ನ ಅಪ್ರಿಷಿಯೇಟ್ ಮಾಡಿದರು, ಹೊಗಳಿದ್ರು. ಆಮೇಲೆ ಕೂಡ ನಾನು ನನ್ನ ಅಡ್ವೆಂಚರ್ ಟ್ರಾವೆಲ್ಸ್ನ ಸ್ಟಾಪ್ ಮಾಡಲೇ ಇಲ್ಲ, ಕಂಟಿನ್ಯೂ ಮಾಡಿದೆ. ಎಲ್ಲ ಜಾಗಕ್ಕೂ ಹೋಗಿದ್ದೀನಿ, ರಿಸ್ಕ್ ಅನ್ನೋ ಪ್ಲೇಸಿಗೆ ಕೂಡ ಹೋಗಿ ಸರ್ವೈವ್ ಮಾಡಿದ್ದೀನಿ. ಆದರೆ ಇವಾಗ ನಾನು ಎಲ್ಲಿಗೆ ಹೋದರೂ ನನ್ನ ಫ್ಯಾಮಿಲಿಯವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಅಡ್ವೆಂಚರ್ಸ್ ಟ್ರಾವೆಲ್ಸ್ ಮುಂದೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಇದೇ ನಾನು, ಒರಿಜಿನಲ್ ಆ್ಯರನ್ ರಲ್ಸ್ಟನ್. ಹೇಗಿತ್ತು ನನ್ನ ಕತೆ? ಮೋಟಿವೇಶ್ನಲ್ ಆಗಿತ್ತಾ? ಸತ್ಯವಾಗ್ಲೂ ನನ್ನ ಲೈಫಲ್ಲಿ ನಡೆದ ಟ್ರೂ ಸ್ಟೋರಿ ಇದು. ಯಾವುದೇ ಕಾರಣಕ್ಕೂ ನೀವು ಸೋತ್ಬಿಟ್ರಿ ಅಂತ ಯಾವತ್ತೂ ಅಂದ್ಕೊಳ್ಳೇಬೇಡಿ. ಟ್ರೈ ಮಾಡ್ತಾನೇ ಇರಿ, ಖಂಡಿತ ಸರ್ವೈವ್ ಮಾಡ್ತೀರಾ, ಖಂಡಿತ ಒಂದಿನ ದೊಡ್ಡದಾಗಿ ಅಚೀವ್ ಮಾಡ್ತೀರಾ. ಸೊ ಈ ಥರ ರಿಯಲ್ ಸ್ಟೋರಿಗಳನ್ನು, ಆ್ಯನಿಮೇಷನ್ ಮೂವೀಸ್ನ, ವೆಬ್ ಸೀರೀಸ್, ಯಾಕೆ KGF 1 ಮತ್ತು 2ನ ಕೂಡ ಆಡಿಯನ್ಸ್ ಫೀಲಿಂಗ್ಸಲ್ಲಿ ಮತ್ತು ಎಮೋಷ್ನಲ್ ಜೊತೆಗೆ ಮೂವಿ ಐಸ್ ಚಾನಲಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ನಾನು ಆ್ಯರನ್ ರಲ್ಸ್ಟನ್ ಹೇಗೆ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನೋ, ಅದೇ ಥರ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಆ್ಯಂಡ್ ನಿಮ್ಮ ರಿಲೇಟಿವ್ಸ್ಗೆ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. Soon catch you peoples with another nice movie. Take care.